ಅವರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರವರಿಗೆ ವಂದನೆಗಳನ್ನು ಅರ್ಪಿಸ್ತೀನಿ. ಇವತ್ತು ಭಾರತ ದೇಶ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅಂದ್ರೆ ಭಾರತ ದೇಶ, ಭಾರತ ದೇಶ ಅಂದ್ರೆ ಸಂವಿಧಾನ. ಈ ಸಂವಿಧಾನ ಅನುಗುಣವಾಗಿ ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಅವ್ರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ನಾವು ಖಂಡಿಸುತ್ತಾ, ಅಂಬೇಡ್ಕರ್ 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 ಅಂತ ಹೇಳ್ಕೊಳ್ಳೋ ಬದಲು ದೇವರನ್ನು ಪ್ರಾರ್ಥನೆ ಮಾಡಿ ನಿಮ್ಗೆ ಸ್ವರ್ಗ ಸಿಗ್ತದೆ ಅಂತ ಹೇಳಿದ್ರು. ಆದ್ರೆ ಕೆಲವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ನಾಯಕರುಗಳು ಏನ್ ಮಾಡ್ತಾವ್ರೆ ಅಂದ್ರೆ, ನಮ್ಮ ಅನಂತಕುಮಾರ್ ಹೆಗಡೆ ನಾವು ಬಿಜೆಪಿ ಸರ್ಕಾರ ಬಂದ್ರು, ಬಿಜೆಪಿ ಸರ್ಕಾರ ಕಟ್ಟಿರೋದನ್ನು ನಾವು RSS ಮಾಡ್ತಕ್ಕಂಥ ವಿಚಾರವನ್ನು ನಾವು ಸಂವಿಧಾನವನ್ನು ಕಿತ್ತಾಕೋದಕ್ಕೆ ಅಂತ ಹೇಳ್ಬಿಟ್ಟು ಅನಂತಕುಮಾರ್ ಹೆಗಡೆ ಹೇಳಿಕೆ ಕೊಡ್ತಾರೆ. ಇಂಥ ಒಂದು ದುಷ್ಟಶಕ್ತಿಗಳು ಯಾರಿದ್ದಾರೋ ಇವರು ನಮ್ಮ ಭಾರತ ದೇಶದ ಸಂವಿಧಾನದ ವಿರೋಧಿಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇವರು ಮೊಟ್ಟ ಮೊದಲನೇದಾಗಿ ಫಸ್ಟ್ ಇವರು ನಮ್ಮ ಭಾರತ ದೇಶವನ್ನು ಸಂವಿಧಾನವನ್ನು ಯಾರು ಗೌರವಿಸಿದಿಲ್ವೋ ಅಂತವರು ನಮ್ಮ ದೇಶದ ದೇಶದ್ರೋಹಿಗಳವರು. ನಿಜವಾದ ಪಾಕಿಸ್ತಾನದವರು ಉಗ್ರಗಾಮಿಗಳು ಅಂದ್ರೆ ಇವರೇ, ಅಮಿತ್ ಶಾ ಅವರು ಇಂಥವರು. ಬೆಂಗಳೂರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನ ಚರಿತ್ರೆಯನ್ನು ಹಾಕ್ತಾ ಇದ್ರು. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನೋಡುವಾಗ ಅವ್ರ ಚಾನೆಲ್ ಮೇಲೆ ಬೆಂಗಳೂರಲ್ಲಿ ದಾಳಿ ಮಾಡಿಸಿದ್ರು. ಈ RSS ಅವರು ಮತ್ತು ಬಿಜೆಪಿ ಅವರು ಪಕ್ಷಗಳನ್ನು ಮತಾಂತರಗಳು ಮಾಡ್ತಕ್ಕಂಥದ್ದು, ಹಲಾಲ್ ಕಟ್ ಆಗಿರ್ಬೋದು, ಬುರ್ಕಾ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಒಂದು ಈ ದೇಶವನ್ನು ಬೆಳೆಸ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥ ಒಂದು ಬಿಜೆಪಿ ಅವರ ಮುಖವಾಡ. ಯಾಕಂದ್ರೆ ದೇಶ ನೆಮ್ಮದಿ ಇದ್ರೆ ಅವ್ರು ಆಗೋದಿಲ್ಲ. ದೇಶ ಯಾವುದೋ ಒಂದು ರೀತಿಯಲ್ಲಿ ಕಿಚ್ಚು ಮಾಡಬೇಕು, ದೇಶ ಉರಿತಾ ಇರಬೇಕು ಅಂತ ಒಂದು ಸೆಂಟಿಮೆಂಟ್ಗಳು, ಅಂತ ಒಂದು ಪದಗಳನ್ನು ಉಪಯೋಗಿಸಿ ದೇಶ ನೆಮ್ಮದಿಯಾಗಿರ್ತಕ್ಕಂಥದ್ದು ಬಿಡ್ತಾ ಇಲ್ಲ ಅವರು. ಅವ್ರು ಏನಂತ ಹೇಳಿದ್ರೆ, ಅದು ನಮ್ಮ ಪೇಜಾವರ ಸ್ವಾಮೀಜಿಗಳ ಶಿಷ್ಯರು ಉಡುಪಿಯಲ್ಲಿ ನಮಗೆ ಅನುಗುಣವಾಗಿರ್ತಕ್ಕಂಥ ಸಂವಿಧಾನ ಬೇಕು ಅಂತ ಕೇಳ್ತಾರೆ ಅವರು. ಅಂದ್ರೆ ಇವ್ರು ಕಾಲಕ್ಕೆ ಪೂಜೆ ಮಾಡ್ತಕ್ಕಂಥವ್ರು ಸಂವಿಧಾನ ಮಾಡ್ಬೇಕಂತ. ಇದು ನಾವು ಶತವಿರೋಧವಾಗಿ ವಿರೋಧಿಸಿದ್ನ ನಾವು ಸೂಕ್ತವಾಗಿ ಕಳಿಸ್ತೀರಿ. ನಮಗೆ ಅನುಗುಣವಾಗಿರ್ತಕ್ಕಂಥ ಸಂವಿಧಾನ ಬೇಕಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನು ನಿನಗೂ ಗೌರವಿಸಿ ಆಗದೆ ಹೋದ್ರೆ ನೀನು ನಮ್ಮ ದೇಶವನ್ನೇ ಬಿಟ್ಟು ಬಿಡಿಸೋನೆ, ನಮ್ಮ ಭಾರತ ದೇಶವನ್ನು ಬಿಟ್ಟು ತೊಲಗಿ ಪಾಕಿಸ್ತಾನ್ಗೆಲ್ಲ ಸೇರ್ಕೊಬಿಡು. ಆದ್ದರಿಂದ ಇವತ್ತು ನಮ್ಮ ಈ ಸಂಯುಕ್ತ ರಂಗದ ಸಂಘಟನೆಗಳೆಲ್ಲ ಸೇರಿ ಬೆಂಗಳೂರಲ್ಲಿ ಬಹಿರಂಗ ಸುಮಾರು ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಈ ಹೇಳಿಕೆ ಮುಖಾಂತರ ಸಂದೇಶ ಕೊಡ್ತಾ ಇದ್ದೀರಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಹೇಳ್ಬಿಟ್ಟು ಎಲ್ರಿಗೂ ಜೈ ಭೀಮ್ ವಂದನೆಗಳನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.